ಡಾಕ್ಟರ್ ಚೆನ್ನೇಗೌಡರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿ ಪೋಟ್ರಿ ಫಾರ್ಮ್ JKVK ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಚಿಕ್ಕದಾಗಿ. ಇಲ್ಲಿ ಕಾಣಿಸುತ್ತೆ ನಿಮಗೆ, ಇಲ್ಲಿ ನೀವು ಕೋಳಿ ಮರಿಗಳನ್ನು ಕೂಡ ನೋಡ್ಬೋದು, ಹಾಗೆ ನಾಟಿ ಕೋಳಿನ ಕೂಡ ನೋಡ್ಬೋದು, ಫಾರಂ ಕೋಳಿನ ಕೂಡ ನೋಡ್ಬೋದು. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಮರಿಗಳ ಬಗ್ಗೆ ಹೇಳಿ. ಮೇಡಮ್ ನಮಸ್ಕಾರ. ನೋಡಿ, ಇಲ್ಲಿ ನಾವು 3 ಥರದ ಕೋಳಿಗಳನ್ನು ಇಟ್ಟಿದ್ದೀವಿ. ಒಂದು ಇದು ಬ್ರಾಯ್ಲರ್ ಕೋಳಿ ಮರಿಗಳು, 1 ದಿನ ವಯಸ್ಸಾಗಿರುವಂಥ ಬ್ರಾಯ್ಲರ್, ಇವೆಲ್ಲ ನೆನ್ನೆ ಹುಟ್ಟಿರುವಂಥದ್ದು, 48 ಗಂಟೆ ಆಗಿದೆ ಬ್ರಾಯ್ಲರ್ ಕೋಳಿ ಮರಿಗಳು. ಇದನ್ನು ಈಗ ನೆಲದ ಮೇಲೆ ಬಿಟ್ಟು ಫಾರಮ್ಗಳಲ್ಲಿ ನಾವು ರೈತರಿಗೆ ಕೊಟ್ಟು ಇದನ್ನು ಸಾಕಾಣಿಕೆ ಮಾಡಲಿಕ್ಕೆ ಕೊಡ್ತೀವಿ. ಅವ್ರ ಹತ್ರ ಸಾಕಾಣಿಕೆ ಮಾಡಾದ್ಮೇಲೆ ಯಾವ ಕಂಪನಿಯಿಂದ ಈ ಮರಿಗಳನ್ನು ಕೊಟ್ಟಿರ್ತಾರೆ ಅವರೇ ಇದನ್ನು ವಾಪಸ್ ಎತ್ಕೊಂಡು ಮಾರುಕಟ್ಟೆ ಮಾಡ್ತಾರೆ. ರೈತರಿಗೆ 1 kg ಇಷ್ಟು ಅಂತ ದರವನ್ನು ಕೊಡ್ತಾರೆ. ಸೊ ಇದನ್ನು ಕಾಂಟ್ರಾಕ್ಟ್ ಸಿಸ್ಟಮ್ ಆಫ್ ರೇರಿಂಗ್ ಅಂತ ಕರೀತಾರೆ, ಪೌಲ್ಟ್ರಿ ಇಂಟಗ್ರೇಷನ್ ಅಂತಲೂ ಕರೀತಾರೆ. ಗುತ್ತಿಗೆ ಆಧಾರದ ಮೇಲೆ ಕೋಳಿ ಸಾಕಾಣಿಕೆ, ರೈತರಿಂದನೇ ಸಾಕಾಣಿಕೆ ಮಾಡಿ ರೈತರಿಂದನೇ ಎತ್ಕೊಂಡು ಈ ಕಂಪನಿಗಳ ಕಡೆಯಿಂದ ಇದ್ರ ಮರಿಗಳನ್ನು ಕೊಡ್ತಾರೆ. ಅದಕ್ಕೆ ಬೇಕಾದಂಥ ಮೇವು ಮತ್ತು ಆಹಾರವನ್ನು ಕೊಡ್ತಾರೆ. ಮತ್ತು ಅದಕ್ಕೆ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಲಸಿಕೆಗಳಿರ್ತದಲ್ಲ, ಆ ಲಸಿಕೆಗಳನ್ನು ಹಾಕ್ಕೊಡ್ತಾರೆ. ಮತ್ತು ತಾಂತ್ರಿಕವಾಗಿ ಹೇಗೆ ಸಾಕಾಣಿಕೆ ಮಾಡಬೇಕು ಅದೆಲ್ಲ ಅವರೇ ಹೇಳ್ಕೊಡ್ತಾರೆ. ಇದು ಒಂದು ವ್ಯವಸ್ಥೆ ಇಡೀ ದೇಶದಲ್ಲಿ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಇದು ನಮ್ಮ ಗಿರಿರಾಜ ಕೋಳಿ. ಇದನ್ನು ನಾವು ಹೆಬ್ಬಾಳದ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನಿಂದ ತಂದಿರುವಂಥ ಮರಿಗಳು. ಇದು ಇವತ್ತೇ ಹುಟ್ಟಿರುವಂಥದ್ದು. ಇದು ಸಹ ಸುಧಾರಿತ ತಳಿ ಗಿರಿರಾಜ ಕೋಳಿಗಳು. ಇದು ಮೊಟ್ಟೆ ಮತ್ತು ಮಾಂಸಕ್ಕೆ ಎರಡಕ್ಕೂ ಸಾಕ್ತಾರೆ. ಇದನ್ನು 1 ತಿಂಗಳು ಮನೆಯಲ್ಲಿ ಸಾಕಿ ನಂತರ 1 ತಿಂಗಳ ನಂತರ ಇದು ಆಚೆ ಬೀದಿಯಲ್ಲಿ, ಹಿತ್ತಲಲ್ಲಿ, ಜಮೀನಿನಲ್ಲಿ, ತೋಟಗಳಲ್ಲಿ ಬಿಟ್ಕೊಂಡು ಸಾಕ್ಬೋದು. ಇದರಿಂದ ಮೊಟ್ಟೆ ಮತ್ತು ಮಾಂಸ ಎರಡು ಬರುತ್ತೆ. ಸಾಧಾರಣವಾಗಿ ಒಂದು 5 ತಿಂಗಳಿಗೆ ಇದು ಮೆಚ್ಯೂರ್ ಆಗುತ್ತೆ, ಪ್ರೌಢಾವಸ್ಥೆಗೆ ಬರುತ್ತೆ. ಅಲ್ಲಿಂದ ಆಚೆಗೆ ಮೊಟ್ಟೆ ಇಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಸಾಧಾರಣವಾಗಿ 1 ವರ್ಷಕ್ಕೆ 140 ಮೊಟ್ಟೆ ಹಂಗೆ ಕೊಡುತ್ತೆ. ಇದು ಮೊಟ್ಟೆ ದಪ್ಪ ಇರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಮಾಂಸಕ್ಕೆ ಬೇಕು ಅಂದರೆ 6 ತಿಂಗಳು ಒಳಗಡೆ ಕಟಾವು ಮಾಡ್ಕೊಳ್ಬೇಕು. 6 ತಿಂಗಳ ನಂತರ ಮಾಂಸಕ್ಕೆ ಕಟಾವು ಮಾಡಿದ್ರೆ ಮಾಂಸ ರುಚಿ ಇರಲ್ಲ, ಬಲ್ತಿರ್ತದೆ, ಮಾಂಸ ಗಟ್ಟಿ ಇರುತ್ತೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಐಡಿಯಾ ಇರಲ್ಲ. ಈಗ ಕೆಲವೊಬ್ರು ಈ ಚಿಕ್ಕ ಚಿಕ್ಕ ಮರಿಗಳನ್ನ ತಗೊಂಡು ಹೋಗ್ತಾರೆ, ಅದನ್ನ ಹೇಗೆ ಕೇರ್ ಮಾಡ್ಬೇಕಂತ ಗೊತ್ತಿರಲ್ಲ. ಅದಕ್ಕೆ ಒಂದೇ ದಿನಕ್ಕೆ ಮರಿಗಳು ಸತ್ತೋಗಿದ್ದು ಇದೆ, 1 ವಾರ ಆದ್ಮೇಲೆ ಹೋಗಿರೋದು ಇದೆ. ಅದನ್ನ ಕರೆಕ್ಟಾಗಿ ಪ್ರಾಪರಾಗಿ ಹೇಗೆ ಬೆಳೆಸ್ಬೇಕು ಅಂತ ನೋಡಿ, ಇಲ್ಲಿ ಅದಕ್ಕೇ ನಾವು ಈ ವ್ಯವಸ್ಥೆ ಮಾಡಿರೋದು. ಸಾಕಾಣಿಕೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಲಿಕ್ಕೆ ಅಂತಲೇ ವ್ಯವಸ್ಥೆ ಮಾಡಿರೋದು. ಕೋಳಿ ಮರಿ ಸ್ವಾಭಾವಿಕವಾಗಿ ತಾಯಿ ಅದ್ರ ಮೇಲೆ ಮೊಟ್ಟೆ ಮೇಲೆ ಕೂತು ಮರಿಗಳನ್ನು ಮಾಡುತ್ತಲ್ಲ, ತಾಯಿ ಕೋಳಿ ಅದರ ರೆಕ್ಕೆ ಒಳಗಡೆ ಸಣ್ಣ ಮರಿಗಳನ್ನು ಇಟ್ಕೊಂಡು 1 ವಾರದ ತನಕ ಕಾವು ಕೊಡುತ್ತೆ. ಅದಕ್ಕೆ ಮೊಟ್ಟೆ ಮೇಲೆ ಹೇಗೆ ಕಾವು ಕೊಡ್ತಾ ಇರ್ತದೋ, ಮರಿ ಆದಮೇಲೂ ಕಾವು ಕೊಟ್ಟು ಅದಕ್ಕೆ ಆಹಾರವನ್ನೆಲ್ಲ ಕೊಡ್ತಾ ಇರ್ತದೆ. ಅದನ್ನು ನಾವಿಲ್ಲಿ ಕೊಡಲಿಕ್ಕೆ, ಯಾಕೆಂದರೆ ಸಣ್ಣ ಮರಿಗಳಿಗೆ ದೇಹದ ಒಳಗಡೆ ಇನ್ನೂ ಉಷ್ಣಾಂಶ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಸೊ ಹೊರಗಡೆ ಇರುವಂಥ ಚಳಿಯನ್ನು ತಡ್ಕೊಳಕ್ಕಾಗಲ್ಲ ಅವಕ್ಕೆ. ಸಾಧಾರಣವಾಗಿ ಮೇವು ತಿಂದು ನೀರು ಕುಡಿದು 1 ವಾರ 10 ದಿವಸದ ನಂತರ ಅದಕ್ಕೆ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಬರೋದು. ಸೊ ಮೊದಲ 10 ದಿವಸ ನೀವು ಕೃತಕವಾಗಿ ಕಾವನ್ನು ಕೊಡಬೇಕು. ಇಲ್ಲಾಂದರೆ ಮರಿಗಳು ಗ್ಯಾರಂಟಿ ಸಾಯ್ತವೆ, ಎಷ್ಟಿದ್ರೂ ಸಾಯುತ್ತೆ. ಸೊ ಇದಕ್ಕೆ 32ರಿಂದ 33 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಈಗ ಉದಾಹರಣೆಗೆ ಡಿಸೆಂಬರ್ ಚಳಿಗಾಲ, ಮಳೆ ಬಿದ್ದಿದೆ, ರಾತ್ರಿ ಹೊತ್ತು 22-23 ಡಿಗ್ರಿಗೆ ಹೋಗುತ್ತೆ. ಇದಕ್ಕೆ 32-33 ಡಿಗ್ರಿ ಬೇಕು. ಎಲ್ಲಿ ಉಳಿಯುತ್ತೆ? ಎಲ್ಲ ಗುಡ್ಡೆ ಕಟ್ಕೊಂಡು ಒಂದ್ರ ಮುಂದ್ಗಡೆ ಒಂದು ಮುದ್ರಕೊಂಡು ಮಲ್ಕೊಂಡು ಅಡಿಲಿರೋದೆಲ್ಲ ಸತ್ತೋಗುತ್ತೆ. ಹಾಗಾಗಿ ಅರ್ಥ ಆಯ್ತಾ ಸರ್? ಹಾಗೆ ಇದು ಏನಿದು ಲೈಟ್ ಅಂದ್ರೆ ನೀವು ಕಾವು ಕೊಡೋದಕ್ಕೆ ಏನಾದರೂ ಇಟ್ಟಿದ್ದೀರಾ? ಈಗ ಇಲ್ಲಿ ನೋಡಿ, ಇದು ಎಲೆಕ್ಟ್ರಿಕಲ್ ಬ್ರೂಡರ್. ಇದು ಕರೆಂಟಿನಿಂದ ಬರುವಂಥದ್ದು. ಇದು ಕೆಳಗಡೆ ಕಾಯಿಲ್ ಇರ್ತದೆ, ಇದರಿಂದ ಶಾಖ ಬರ್ತಾ ಇರ್ತದೆ. ನೋಡಿ, ನೀವು ಮುಟ್ಬೋದು, ಬೆಚ್ಚಗಿರ್ತದೆ. ಈ ಏರಿಯಾ ಎಲ್ಲ ಬೆಚ್ಚಗಿರ್ತದೆ. ಇದು ಅಲ್ಲಿ ಅಷ್ಟೇ, ಅದು ಗ್ಯಾಸ್ ಬ್ರೂಡರಿಂದ ಬ್ರೂಡಿಂಗ್ ಮಾಡ್ತಾ ಇದ್ದೀವಿ. ಸೊ ಅದು ಕಾವು ಬರುತ್ತೆ. ಸೊ ಹಾಗಾಗಿ ನೋಡಿ, ಈ ಕಾವು ನೋಡಿ, ಕೈಯಲ್ಲಿ ಮುಟ್ಟು ನೋಡಿದ್ರೆ ತುಂಬ ಬಿಸಿ ಇರ್ತದೆ. ಸೊ ನೋಡಿ, ಇದು ಮರಿಗಳು ಹರಡ್ಕೊಂಡಿದ್ರೆ, ಸಮವಾಗಿ ಹರಡ್ಕೊಂಡಿದ್ರೆ ಈ ಕಾವು ಕರೆಕ್ಟಾಗಿದೆ ಅಂತ ಅರ್ಥ. ಸರ್, ಈಗ ಮನೆಯಲ್ಲಿ ಸಾಕ್ತಾರೆ ಅಲ್ವಾ, ಅವರು ಕಾವು ಕೊಡಬೇಕು ಅಂದಾಗ ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ಮಾಡುವಂಥವ್ರು ಈ ಬ್ರೂಡರ್ಗೆ ಬದಲಾಗಿ ಒಂದು 100 ಕ್ಯಾಂಡ್ಲದು 200 ಕ್ಯಾಂಡ್ಲದ ಬಲ್ಬ್ಗಳನ್ನು ಹಾಕೊಳ್ಬೇಕು. ಒಂದಿಲ್ಲ ಅಂದರೆ 2 ಬಲ್ಬ್ ಹಾಕೊಳ್ಬೇಕು. ಮರಿಗೆ ಶಾಖ ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ಕೆಳಗಡೆ ಭತ್ತದ ಜಳ್ಳು ಆಗುತ್ತೆ, ಮರದ ಒಟ್ಟು ಆಗುತ್ತೆ, ಇಲ್ಲ ಸ್ಯಾಂಡ್ ಮರಳು ಸಹ ಆಗುತ್ತೆ. ಅದನ್ನು ಮಂದವಾಗಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಪೇಪರ್ ಹಾಕಬೇಕು. ನೋಡಿ, ಈ ಕಡೆ ಪೇಪರ್ ಹಾಕಿದ್ದೀವಿ ನೋಡಿ. ಈ ರೀತಿ 2 ದಿವಸ ಪೇಪರ್ ಹಾಕೊಳ್ಬೇಕು. ಆ ಪೇಪರ್ ಮೇಲೆ 2 ದಿವಸ ಆದಮೇಲೆ ಆ ಕಾವನ್ನು ಕೊಡ್ತಾ ಹೋಗ್ಬೇಕು. ಲೈಟ್ಗಳು ಹಾಕೊಳ್ಬೇಕು. ಕಾವು ಜಾಸ್ತಿ ಆದರೆ ಮರಿ ದೂರ ಹೋಗುತ್ತೆ, ಆಗ ಲೈಟ್ ಆಫ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಲೈಟನ್ನು ಸ್ವಲ್ಪ ಮೇಲೆ ಎತ್ತಿ ಕಟ್ಟಬೇಕು. ಹೀಗೆ ಶಾಖ ಕಮ್ಮಿ ಮಾಡಬೇಕು ಅಂದರೆ, ಶಾಖ ಜಾಸ್ತಿ ಮಾಡಬೇಕು ಅಂದರೆ ಕೆಳಗಡೆ ಇಳಿಸ್ಬೋದು. ಮತ್ತು ಲೈಟನ್ನು ಒಂದಿಲ್ಲ ಅಂದರೆ ಇನ್ನೊಂದು ಲೈಟನ್ನು ಜಾಸ್ತಿ ಮಾಡ್ಬೋದು. ವ್ಯಾಟೇಜನ್ನು 100 ಕ್ಯಾಂಡ್ಲ್ ಇಲ್ಲ ಅಂದರೆ 200 ಕ್ಯಾಂಡ್ಲ್ ಬಲ್ಬನ್ನು ಮಾಡ್ಬೋದು. ಸರ್, ಆಹಾರ ಏನು ಕೊಡಬೇಕು ಅಂತ ತುಂಬಾ ಜನ ಗೊತ್ತಾಗದೆ ಏನಂದ್ರದ್ದೇ ಹಾಕ್ಬಿಡ್ತಾರೆ, ಮರಿಗಳಲ್ವಾ ಬಿಡು ಅಂತ. ಬೆಸ್ಟ್ ಅಂದರೆ ಮೊದಲು 1 ತಿಂಗಳವರೆಗೆ ನಾವು ಕೋಳಿಗೆ ಅಂತಲೇ ಆಹಾರ ಮಾಡಿರ್ತೀವಿ.
ಈ ಕೋಳಿ ಆಹಾರವನ್ನು ಸೋಯಾ ಅವರೆ ಮತ್ತು ಮೆಕ್ಕೆಜೋಳ ಇದೆರಡನ್ನ ನುಚ್ಚು ಮಾಡಿ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಅರೆದು ಬೇಯಿಸಿ, ನೀವು ಮ್ಯಾಗಿ ಮಾಡಲ್ವಾ, ನೂಡ್ಲ್ಸು ಶಾವಿಗೆ ಮಾಡಲ್ವ, ಆ ರೀತಿ ಮಾಡಿರ್ತಾರೆ. ಇದಕ್ಕೆ ಬೇರೆ ಏನೂ ಹಾಕಲ್ಲ, ಉಪ್ಪು, ಸೋಡಾ, ವಿಟಮಿನ್ಸು, ಮಿನರಲ್ಸು, ಕ್ಯಾಲ್ಶಿಯಂ, ಫಾಸ್ಫರಸ್ ಆ ಥರದ್ದು ಮಾತ್ರ ಹಾಕಿರ್ತಾರೆ. ಸೊ ಇದನ್ನೇ ಹಾಕಿದ್ರೆ ನಿಮಗೆ ಮರಿಗಳು ಚೆನ್ನಾಗಿ ಬರುತ್ತೆ. ಒಂದು ತಿಂಗಳಾದಮೇಲೆ ಹೊರಗಡೆ ಎಲ್ಲ ಊರಲ್ಲೂ ಸಿಗುತ್ತೆ, ಬೇರೆ ಬೇರೆ ಕಂಪ್ನಿಗಳ ಬ್ರ್ಯಾಂಡ್ ಸಿಗುತ್ತೆ. ನೀವು ಯಾವ ಬ್ರ್ಯಾಂಡ್ ತಗೊಂಡ್ರೂ ಬೈ ಆ್ಯಂಡ್ ಲಾರ್ಜ್ ಒಂದೇ ಥರ ಇರುತ್ತೆ. ತಿನ್ ಲೈನ್ ಡಿಫ್ರೆನ್ಸ್, ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರ್ತದೆ ಅಷ್ಟೇ ಬಿಟ್ಟರೆ. ಸೊ ಒಂದು ತಿಂಗಳು ಇದನ್ನು ಹಾಕಿದ್ರೆ ಮರಿ ಒಂದು ಅರ್ಧ kg ತೂಕ ಬಂದಮೇಲೆ ಆಚೆ ಬಿಟ್ಟರು ಚೆನ್ನಾಗಿರುತ್ತೆ. ಹಾಗೆ ಹುಟ್ಟಿದ ಮರಿನೇ ಆಚೆ ಬಿಟ್ಟರೆ ಬದುಕಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಾಗದೆ ಹೇಗೆ ಬೆಳೆಸ್ಬೇಕು ಅಂತ ತುಂಬಾ ಜನ ಹೆಂಗಂದ್ರಂಗೆ ಬೆಳೆಸಿ ಆಮೇಲೆ ಅದರಲ್ಲಿ ಲಾಸ್ ಆಯ್ತು ಅಂತ ಹೇಳ್ದವರ ಸಂಖ್ಯೆ ಕೂಡ ಜಾಸ್ತಿನೇ ಇದೆ. ನೋಡಿ, ಇದು ಕೋಳಿ ಕುಕ್ಕಟ ವಿಜ್ಞಾನ ಅನ್ನೋದು ಒಂದು ದೊಡ್ಡ ವೈಜ್ಞಾನಿಕ ವಿಭಾಗ. ವೆಟರ್ನರಿ ಸೈನ್ಸಲ್ಲಿ ಪೌಲ್ಟ್ರಿ ಸೈನ್ಸ್ ಇಸ್ ದ ಬಿಗ್ಗೆಸ್ಟ್ ಬ್ರಾಂಚ್ ವಿಚ್ ಹಸ್ ಗಿವನ್ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್, ಅತಿ ಹೆಚ್ಚು ಉದ್ಯೋಗ ದೊರಕುವಂತೆ ಮಾಡಿರೋದು, ಮತ್ತು ಅತಿ ಹೆಚ್ಚು ಮೊಟ್ಟೆ ಮತ್ತು ಮಾಂಸ ಇದನ್ನು ಉತ್ಪತ್ತಿಗೆ ಅವಕಾಶ ಮಾಡಿಕೊಟ್ಟಿರೋದು ಇದು. ಸೊ ಇದರಲ್ಲಿ ತುಂಬ ದೊಡ್ಡ ಸೈನ್ಸ್ ಇದೆ. ಹಲವಾರು PhDಗಳಿದ್ದಾವೆ, ಹಲವಾರು MSCಗಳಿದ್ದಾವೆ. ಸೊ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ. ಸೊ ಪ್ರತಿಯೊಂದನ್ನು ಹಂತ ಹಂತದಲ್ಲಿ ಹಿತಮಿತವಾಗಿ ಬೆಳೆಸಿ ಸಾಕಾಣಿಕೆ ಮಾಡಿದ್ರೆ ನಿಮಗೆ ಕಾಯಿಲೆಗಳು ಕಡಿಮೆ ಇರುತ್ತೆ, ಉತ್ಪತ್ತಿನೂ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನೆಲ್ಲ ಸಾಕೋದೇನಕ್ಕೆ? ಒಂದು ಉತ್ತಮವಾದ ಆಹಾರ, ಮೊಟ್ಟೆ ಮತ್ತು ಮಾಂಸ ಕೊಡಲಿಕ್ಕೆ. ಎರಡನೇದು, ಎಲ್ಲರಿಗೂ ಎಟುಕುವಂಥ ದರದಲ್ಲಿ ಮೊಟ್ಟೆ ಮಾಂಸ ಬರಬೇಕು. ಈಗ ಈ ಮೊಟ್ಟೆಯನ್ನು 15 ರೂಪಾಯಿ ಕೊಟ್ಟು ಮಾರ್ತಾರೆ, ನಾನು ತಿನ್ನಲ್ಲ, ತಗೊಳಕ್ಕಾಗಲ್ಲ, ತಗೊಳ್ಳಿಕ್ಕೆ ಫೈನಾನ್ಷಿಯಲ್ ಕೆಪಾಸಿಟಿ ಇರಬೇಕು. ಆ ಕಡೆ ನೋಡಿ, ಬಿಳಿ ಮೊಟ್ಟೆ 5 ರೂಪಾಯಿ 6 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಕಡಿಮೆ ದರದಲ್ಲಿ ಮೊಟ್ಟೆಯನ್ನು ಉತ್ಪತ್ತಿ ಮಾಡಿ ಅದರಷ್ಟೇ ಚೆನ್ನಾಗಿರೋದನ್ನು ಕೊಡಲಿಕ್ಕೆ ವಿಜ್ಞಾನ ಬೇಕು. ಇಲ್ಲಾಂದರೆ ಯಾರು ಬೇಕಾದರೂ ಕೋಳಿ ಸಾಕ್ಬೋದು, ಯಾರು ಬೇಕಾದ್ರೂ ಮೊಟ್ಟೆ ಮಾಡ್ಬೋದು. 15 ರೂಪಾಯಿಗೆ ಯಾರು ಬೇಕಾದ್ರೂ ಕೊಡ್ಬೋದು. ಹಾಗೆ ಸೊ ಹಾಗಾಗಿ ಇದರಲ್ಲಿ ಸಾಕಷ್ಟು ನುರಿತ ವೈಜ್ಞಾನಿಕ ತಿಳುವಳಿಕೆಗಳು, ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಸಾಕಾಣಿಕೆ ಮಾಡಿರೋದು. ಈ ಒಂದು ಸ್ಟಾಲನ್ನು ಕುಕ್ಕಟ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಡಾಕ್ಟ್ರುಗಳು, ನನ್ನ ಥರದವರು, ಅವರೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಂಡು ಈ ಸ್ಟಾಲನ್ನು ಹಾಕಿರೋದು. ಮೊಟ್ಟೆ ಮತ್ತು ಮಾಂಸ, ಕೋಳಿ ಮಾಂಸ ವೈಜ್ಞಾನಿಕ ರೀತಿಯಲ್ಲೇ ಉತ್ಪತ್ತಿ ಆಗಿರುತ್ತೆ. ಯಾವುದೇ ಥರವಾದಂಥ ಅಡಲ್ಟ್ರೇಷನ್ನು, ಕಲಬೆರಕೆ, ಅದು ಇದು ಏನನ್ನು ನಂಬಬೇಡಿ. ಸಾಕಾಣಿಕೆ ಇದೇ ರೀತಿ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸೇಫಾಗಿ, ತೃಪ್ತಿಯಾಗಿ, ನೆಮ್ಮದಿಯಿಂದ ಸೇವನೆ ಮಾಡಿ ಅಂತ ಹೇಳಲಿಕ್ಕೆ ನಾವಿಲ್ಲಿರೋದು. ಸರ್, ಈಗ ಈ ನಾಟಿ ಮೊಟ್ಟೆಗೂ ಹಾಗೆ ಈ ಫಾರಂ ಮೊಟ್ಟೆಗೂ ಡಿಫ್ರೆನ್ಸ್ ಏನು? ಎಷ್ಟೊಂದು ಅದರಲ್ಲಿ ಅಂದ್ರೆ ಈ ನಾಟಿ ಮೊಟ್ಟೆ ಇದರಿಂದ ತುಂಬಾ ಪ್ರೋಟೀನ್ಸ್ ಬರುತ್ತೆ, ಈ ತರ ಅನೇಕ ಮಿತ್ಸ್ ಇದೆ. ನೋಡಿ, ಅಲ್ಲೊಂದು ಚಾರ್ಟ್ ಹಾಕಿದ್ದೀವಿ ನಾವು, ನೇಚರ್ಸ್ ವೈಟಮಿನ್ ಪಿಲ್ ಅಂತ. ಅಲ್ಲೊಂದು ಚಾರ್ಟ್ ಇದೆ, ಅದರಲ್ಲಿ ನೋಡಿ ಪ್ರೋಟೀನ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟು, ಎನರ್ಜಿ ಎಷ್ಟು, ವಿಟಮಿನ್ಗಳೆಷ್ಟು ಎಲ್ಲವನ್ನು ಹಾಕಿದ್ದೀವಿ. ಅವೆಲ್ಲವೂ ನೋಡಿ, ಅದರಲ್ಲಿರುವಂಥ 3ನೇ ಅಂಕಿಯಲ್ಲಿ ವ್ಯತ್ಯಾಸ ಬರುತ್ತೆ. ನಾಟಿ ಮೊಟ್ಟೆ ಆಗ್ಬೋದು, ಬ್ರೌನ್ ಆಗ್ಬೋದು. ಮೊದಲ 2 ಅಂಕಿನಲ್ಲಿ ಏನು ವ್ಯತ್ಯಾಸ ಬರಲ್ಲ, 3ನೇ ಅಂಕಿಯಲ್ಲಿ ವ್ಯತ್ಯಾಸ ಬರುತ್ತೆ. ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ನೆಗ್ಲಿಜಿಬಲ್ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟು ಡೆಫಿನೆಟಾಗಿ ಡಿಫ್ರೆಂಟ್ ಇರುತ್ತೆ, ರುಚಿ ಗ್ಯಾರಂಟಿ ಬೇರೆ ಇರ್ತದೆ. ಏನಕ್ಕೆ ಅಂತಂದರೆ, ನಾಟಿ ಕೋಳಿ ಒಳಗಡೆ ಹಲವಾರು ಥರದ ಸೊಪ್ಪುಗಳು, ಹೂಗಳು, ಕಾಳುಗಳು, ಹುಳಗಳು, ಉಪ್ಪಟಗಳನ್ನು ತಿನ್ನುತ್ತೆ, ಅದರಲ್ಲಿ ಟೇಸ್ಟ್ ಬರುತ್ತೆ. ನಾವು ಇಲ್ಲಿ ನೀವು ರೈತರೇ ಬೆಳೆಯುವಂಥ ಮೆಕ್ಕೆಜೋಳ, ಸೋಯಾ ಅವರೆ, ಅಕ್ಕಿ ತೌಡು, ಗೋಧಿ ಬೂಸ ಈ ಥರದನ್ನ ಹಾಕಿ ಅಷ್ಟೇ ಫೀಡ್ ಮಾಡೋದು. ಹಾಗಾಗಿ ಇದರಲ್ಲಿ ಏನು ಟೇಸ್ಟ್ ಇರುತ್ತೆ ಅದು ಮಾತ್ರ ಬರ್ತದೆ, ಬೇರೆ ಟೇಸ್ಟ್ ಬರಲ್ಲ ಇದರಲ್ಲಿ. ಓಕೆ ಸರ್, ಈಗ ಪೌಲ್ಟ್ರಿ ಫಾರ್ಮಿಂಗ್ ಮಾಡಬೇಕು ಅಂತ ಅನ್ಕೊಂಡಿರಿ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ, ಈಗ ಏನು ಈ ನ್ಯೂ ಬೀಸ್ ಅಂತ ಇರ್ತಾರೆ, ಸ್ಟಾರ್ಟ್ ಮಾಡಬೇಕು ಅನ್ನೋ ಅವರಿಗೆ ಏನು ಟಿಪ್ಸ್ ಕೊಡ್ತೀರಾ? ಇಲ್ಲ, ನಾನು ಒಂದು ತಿನ್ನುವವರಿಗೆ ಮತ್ತು ಇನ್ವೆಸ್ಟ್ ಮಾಡೋರಿಗೆ ಇಬ್ಬರಿಗೂ ಒಂದು ನನ್ನ ಸಜೆಷನ್ನು, ಕುಕ್ಕಟ ಉದ್ಯಮದಲ್ಲಿ ಇಲ್ಲದೇ ಇರೋರು ಹೇಳುವುದನ್ನು ದಯವಿಟ್ಟು ಕೇಳಬೇಡಿ. ಯಾಕೆ ಅಂತಂದರೆ ಅರ್ಧ ಮಾಹಿತಿ ಇರುತ್ತೆ, ಪೂರ್ಣ ಮಾಹಿತಿ ಇರಲ್ಲ, ಒಂದದು. ಎರಡನೇದು, ಯಾರು ಕುಕ್ಕಟ ಉದ್ಯಮದಲ್ಲಿ ಬಂಡವಾಳ ಹಾಕಬೇಕು ಅಂತಿದ್ದೀರಿ, ನಮ್ಮದು 4 ವೆಬ್ಸೈಟ್ ಇದೆ. NECC, ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ, ಕರ್ನಾಟಕ ಪೌಲ್ಟ್ರಿ ಫಾರ್ಮರ್ಸ್ ಆ್ಯಂಡ್ ಬ್ರೀಡರ್ಸ್ ಅಸೋಸಿಯೇಷನ್ನು, ಮತ್ತು ಡಾಕ್ಟರ್ಸ್ ಅಸೋಸಿಯೇಷನು, ಕುಕ್ಕಟ ಉದ್ಯಮದ ಪಶುವೈದ್ಯರ ಸಂಘ. ಈ ವೆಬ್ಸೈಟ್ಗಳಿಗೆ ಲಾಗಿನ್ ಆಗಿ ನಿಮಗೆ ಫೋನ್ ನಂಬರು, ಇಮೇಲು, ವೆಬ್ಸೈಟ್ ಎಲ್ಲ ಸಿಗುತ್ತೆ. ಎಲ್ಲ ಕಡೆ ಎಲ್ಲ ಮಾಹಿತಿನೂ ಕೊಡ್ತಾರೆ ನಿಮಗೆ. ಸರಿ ಅಲ್ಲ? ಮೊಟ್ಟೆ ಕೋಳಿ ಹಾಂ, ಫಾರಂ ಕೋಳಿ ಅಂತಲೇ ಕರೆಯೋದು ಇದನ್ನು. ಇನ್ನೊಂದೇನೆಂದರೆ, ಈಗ ಈ ಫಾರಂ ಕೋಳಿಗಳದ್ದು ಏನಿರುತ್ತೆ ಅಂದರೆ, ಬೆಳೆಸೋರು ಜಾಸ್ತಿ ಇದ್ದಾರೆ, ತುಂಬ ಸಂಖ್ಯೆಗಳಲ್ಲಿದ್ದಾರೆ. ಹಾಗೆ ಕೆಲವೊಂದು ಸಾರಿ ಈ ಕೋಳಿಗಳಿಗೆ ಕಾಯಿಲೆ ಬಂದು ಕೂಡ ಸಾಕಷ್ಟು ನಷ್ಟಗಳನ್ನು ಅನುಭವಿಸಿದವರು ಇದ್ದಾರೆ. ಅಂದರೆ ಮೇಂಟೆನೆನ್ಸಲ್ಲಿ ಎಲ್ಲಾದರೂ ಎಡವುತ್ತಾರ, ಅಥವಾ ಇದರಿಂದ ಇನ್ಕಮ್ ಇದೆ ಅನ್ನೋರು ಕೂಡ. ಇದು ಒಂದು ಫಾರ್ಮಿಂಗೆ. ನಾವು ಹೌದು ಪ್ರೋಟೀನು, ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಸಿಗುತ್ತೆ, ಹೌದು ಇದು ಒಂದು ರೀತಿಯಾದಂತಹ ಫಾರ್ಮಿಂಗೇ ಆಗಿರೋದ್ರಿಂದ
ಹೇಗೆ ಸಾಕಬೇಕು? ತುಂಬ ಜನ ಈಗ ನಾನು ತುಂಬ ಕೇಳಿದ್ದೀನಿ ಕೂಡ, ಅನೇಕ ಕೋಳಿಗಳು ಕಾಯಿಲೆಗಳಿಂದ ಹೋಗ್ತವೆ ಅಂತ. ಸಾಕು ನೋಡಿ, ಮ್ಯಾನೇಜ್ಮೆಂಟ್ ಅಂತ ಒಂದು ಮ್ಯಾನೇಜ್ಮೆಂಟ್ ಸಾಕಾಣಿಕೆ ವ್ಯವಸ್ಥೆ, ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದನ್ನು ಮಾಡ್ಕೊಳ್ದೇ ಇರೋದು ಮೂಲ ಕಾರಣ. ಎರಡನೇದು ಜೆನೆಟಿಕ್ಸು, ಯಾವ ತಳಿಯನ್ನು ಸಾಕ್ತೀರಿ ನೀವು, ಒಂದು ಜಾಗದಲ್ಲಿ ಎಷ್ಟು ಕೋಳಿಗಳನ್ನು ಇಟ್ಟು ಸಾಕ್ತೀರಿ, ಇದೆರಡು ಭಾರಿ ಇಂಪಾರ್ಟೆಂಟು. ಅದು ಬಿಟ್ಟರೆ ತಿನ್ನುವಂಥ ಮೇವು ಎಲ್ಲ ಕಡೆ ಸಿಗುತ್ತೆ, ಎಲ್ಲರೂ ತಗೊಳ್ತಾರೆ ಆಗ್ತಾರೆ. ಕಾಯಿಲೆಗಳಿಗೆ ಲಸಿಕೆಗಳು ಎಲ್ರಿಗೂ ಸಿಗುತ್ತೆ, ಎಲ್ಲರೂ ಆಗ್ತಾರೆ. ಆದರೆ ನೀವು ಸಾಕಾಣಿಕೆ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅಂದರೆ, ತಳಿ ಚೆನ್ನಾಗಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಇದ್ದಿದ್ದೆ. ಹಾಗಾಗಿ ಮೊಟ್ಟೆಗೆ ಸಾಕಾಗುವಂಥ ತಳಿಗಳನ್ನು ನಾವು ಮೊಟ್ಟೆ ಕೋಳಿಗಳು ಅಂತ ಕರಿತೀವಿ. ನೋಡಿ, ಈ ರೀತಿ ದೊಡ್ಡದಾಗೋ ತನಕ ಈ ರೀತಿ ಸಣ್ಣ ಮರಿಗಳಿಂದ ಸಾಕಾಣಿಕೆ ಮಾಡ್ತೀವಿ. ಅದನ್ನು ಸಹ ಇವನ್ನ ಬ್ಯಾಟ್ರಿ ಕೇಜಸಲ್ಲಿ ಸಾಕ್ತೀವಿ. ಇಲ್ಲಾಂದರೆ ಏನಾಗುತ್ತೆ, ಈ ಮೊಟ್ಟೆ ಕೋಳಿಗಳನ್ನು ನಾವು ಸಾಧಾರಣ 1.5 ವರ್ಷದ ತನಕ ಇಟ್ಕೊಳ್ತೀವಿ. ಮಾಂಸದ ಕೋಳಿಗಳಾದರೆ ಬರೀ 35 ದಿವಸ ಮಾತ್ರ ಇಟ್ಕೊಳ್ಳೋದು ನಾವು. 35 ದಿವಸದಲ್ಲಿ ಕಾಯಿಲೆಯನ್ನು ತಡೆಗಟ್ಟೋದು ಸುಲಭ. ಅಕಸ್ಮಾತ್ ಪ್ರಾಬ್ಲಮ್ ಆದ್ರೂ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತಾರೆ, ಸ್ವಲ್ಪ ಹುಷಾರಾದ ತಕ್ಷಣ ಮಾಂಸ ಕಟ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ 1.5 ವರ್ಷ ಇರಬೇಕು ಅಂದರೆ ಕಾಯಿಲೆ ಬರ್ದಂಗೆ ತುಂಬ ಕಷ್ಟ. ಹಾಗಾಗಿ ಈ ಬ್ಯಾಟ್ರಿ ಕೇಜಸಲ್ಲಿ ಇಟ್ಟೇ ಸಾಕೋದು. ಇದನ್ನು ಆಚೆಗೆ ಬಿಟ್ಟರೆ ಒಂದು ಇಕ್ಕೆ ಇನ್ನೊಂದು ತಿಂದರೆ ಕಾಯಿಲೆಗಳು ಬಂದೇನೇ ಇರ್ತದೆ. ಹಾಗಾಗಿ ನೆಲದ ಮೇಲೆ ಬಿಟ್ಟು ಸಾಕಿದ್ರೆ ಕಷ್ಟ ಆಗುತ್ತೆ ಸಾಕೋದು, ಕಾಯಿಲೆಗಳು ಜಾಸ್ತಿ, ಔಷಧಿಗಳು ಜಾಸ್ತಿ. ಪಂಜರದಲ್ಲಿಟ್ಟರೆ ಕಾಯಿಲೆಗಳು ಬರಲ್ಲ. ಒಂದು ಇನ್ನೊಂದು ಕಾಯಿಲೆ, ಯಾಕೆಂದರೆ ಇಕ್ಕೆ ಕೆಳಗಡೆ ಬೀಳುತ್ತೆ, ಒಂದು ಇಕ್ಕೆ ಇನ್ನೊಂದಕ್ಕೂ ಸಂಬಂಧ ಇರಲ್ಲ. ಎರಡನೇದು, ಪಂಜರದಲ್ಲಿ ಮೇವನ್ನು ಕಮ್ಮಿ ತಿನ್ನುತ್ತೆ, ಮೊಟ್ಟೆಯನ್ನು ಜಾಸ್ತಿ ಕೊಡುತ್ತೆ. ಅದೇ ಬಿಟ್ಟು ಸಾಕಿದ್ರೆ ಮೇವನ್ನು ಜಾಸ್ತಿ ತಿನ್ನುತ್ತೆ, ಮೊಟ್ಟೆ ಕಮ್ಮಿ ಕೊಡುತ್ತೆ. ಸೊ ಲಾಭದಾಯಕ ಕಷ್ಟ ಆಗುತ್ತೆ. ಹಾಗಾಗಿ ಬ್ಯಾಟ್ರಿ ಕೇಜ್ ಸಿಸ್ಟಮಲ್ಲಿ ಮೊಟ್ಟೆ ಕೋಳಿಗಳನ್ನು ಸಾಕೋದು ಸುಲಭ ವಿಧಾನ. ಇದರಲ್ಲಿ ತುಂಬ ಆಟೋಮೆಟಿಕ್ ಸಿಸ್ಟಮ್, ಡಿಜಿಟಲ್ ಸಿಸ್ಟಮ್ಸ್ ಇದ್ದಾವೆ, ರೋಬೋಟಿಕ್ ಆಪರೇಟೆಡ್ ಇದೆ. ಸುಮ್ಮನೆ ಸಿಂಪಲ್ ಆಗಿರೋದೊಂದು ಇಟ್ಟಿದ್ದೀವಿ. ಸೊ ಈಗ ನೀವು ಮೇವು ನೀವು ಹಾಕಬೇಕು ಅಂತಿಲ್ಲ. ಒಂದು ಕಡೆ ಸ್ವಿಚ್ ಆನ್ ಮಾಡಿದ್ರೆ ಮೇವು ಲೋಡ್ ಆಗುತ್ತೆ, ಇನ್ನೊಂದು ಸ್ವಿಚ್ ಆನ್ ಮಾಡಿದ್ರೆ ಫುಲ್ಲು ಅದೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಕೋಳಿಲಿ ಡೈಲಿ ಮೇವು ತಿನ್ನುತ್ತೆ. ನೀರು ಬೇಕು ಅಂದ್ರೆ ನಿಪ್ಪಲ್ಲಿ ನೋಡಿ, ಅದರಲ್ಲೇ ನೀರು ಕುಡಿಯುತ್ತೆ. ನೋಡಿ, ಕುಡಿತಾ ಇದ್ದಾವೆ ನೀರುಗಳು ಇದರಲ್ಲೇ. ಕೋಳಿ ನೀರು ಕುಡಿಯೋದು ಕಾಣುತ್ತೆ ನಿಮಗೆ, ನೋಡಿ ಯಾವಾಗಾದ್ರೂ ಕುಡಿತಾ ಇರ್ತವೆ ಫೋಟೋ ತಗೊಳ್ಳಿ. ಸೊ ನೀರು ಸಿಗುತ್ತೆ 24 ಗಂಟೆ. ನಾನು ಬಂದು ನೀರು ಹಾಕಬೇಕು ಅಂತಿಲ್ಲ. ಟ್ಯಾಂಕ್ ಇರುತ್ತೆ, ಓವರ್ ಹೆಡ್ ಟ್ಯಾಂಕ್ ಕನೆಕ್ಟ್ ಆಗಿರುತ್ತೆ, ಆಟೋಮೆಟಿಕ್ ಇದು ಹಾಕಿರ್ತಾರೆ, ಎಲ್ಲವೂ ಫುಲ್ ಆಗಿರ್ತದೆ, ಕಂಪ್ಯೂಟರ್ ಡಿಸ್ಪ್ಲೇ ಆಗುತ್ತೆ. ಅಷ್ಟು ಮುಂದುವರೆದಂಥ ತಂತ್ರಜ್ಞಾನ ಇದೆ, ಸೇಫಾಗಿ ಬರುತ್ತೆ ಮೊಟ್ಟೆ. ಸರ್, ಇವಾಗ ನಂದು ಒಂದು ಕೊನೆ ಪ್ರಶ್ನೆ. ಸಾಕಷ್ಟು ಜನ ಈ ಕೋಳಿ ಮೊಟ್ಟೆ ವೆಜಿಟೇರಿಯನ್ ಅಂತ ವಾದ ಮಾಡೋದು ಪ್ರೂವ್ ಆಗಿದೆ. ಆದರೂ ಸಹ ವೆಜಿಟೇರಿಯನ್ ಅಲ್ಲ ಅನ್ನೋರು ಇದ್ದಾರೆ, ಹೌದು ಅನ್ನೋರು ಇದ್ದಾರೆ. ಅದೆರಡನ್ನೂ ಪಕ್ಕಕ್ಕೆ ಇಟ್ಟರೆ ಆ ಪ್ರೋಟೀನ್ ಅನ್ನೋದು ಎಷ್ಟು ಮುಖ್ಯ? ನೋಡಿ, ಪ್ರತಿ ವ್ಯಕ್ತಿಯ ದೇಹಕ್ಕೆ 1 kg ತೂಕಕ್ಕೆ, ಈಗ ನಾನು ಉದಾಹರಣೆಗೆ 60 kg ಅಂದರೆ 60 ಗ್ರಾಮ್ ಪ್ರೋಟೀನನ್ನು ಪ್ರತಿನಿತ್ಯ ತಿನ್ನಬೇಕು. ಪ್ರೋಟೀನನ್ನು ನೀವು ಪ್ಲಾಂಟ್ ಸೋರ್ಸಿಂದಾರು ತಿನ್ನಿ, ಅನಿಮಲ್ ಸೋರ್ಸಿಂದಾರು ತಿನ್ನಿ, ನಿಮ್ಮ ಇಚ್ಛೆ. ಪ್ಲಾಂಟ್ ಸೋರ್ಸಿಂದ ಬರುವಂಥ ಪ್ರೋಟೀನು ಜೀರ್ಣವಾಗುವಂಥದ್ದು ಸಾಧಾರಣ ಒಂದು 75ರಿಂದ 80 ಭಾಗ. ಅನಿಮಲ್ ಸೋರ್ಸಿಂದ ಬರುವಂಥ ಪ್ರೋಟೀನು ಸಾಧಾರಣ 90 ಭಾಗ ತನಕ ಜೀರ್ಣ ಆಗುತ್ತೆ. ಇದನ್ನು ಡೈಜೆಸ್ಟಬಿಲಿಟಿ ಅಂತ ಕರಿತೀವಿ, ಅಥವಾ ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಅಂತ ಕರಿತೀವಿ, DCP ಅಂತ ಕರಿತೀವಿ. ಒಂದು ಪ್ರೋಟೀನ್ ಯಾಕೆ ಬೇಕು? ಪ್ರೋಟೀನು ಜೀರ್ಣ ಆದಮೇಲೆ ನಮಗೆ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಮೈನೋ ಆಸಿಡ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ. ಈಗ ನಿಮಗೆ ಕರೋನಾ ಬರುತ್ತೆ, ಕರೋನಾವನ್ನು ತಡೆಗಟ್ಟಲಿಕ್ಕೆ ನಿಮ್ಮ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಬೇಕು. ರೆಸಿಸ್ಟೆನ್ಸ್ ಅಂದರೆ ಇಮ್ಯುನಿಟಿ ಬೇಕು ಅಂದರೆ ಅದು ಪ್ರೋಟೀನೇ. ಆ ಪ್ರೋಟೀನ್ ಉತ್ಪತ್ತಿ ಆಗಬೇಕಾದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಏನು? ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಎಲ್ಲಿಂದ ಬರುತ್ತೆ? ನಿಮ್ಮ ಫುಡ್ಡಲ್ಲೇ ಬರಬೇಕು. ನೀವು ವೆಜ್ಜಲ್ಲಾರು ತಗೊಳ್ಳಿ, ನಾನ್ ವೆಜ್ಜಲ್ಲಾರು ತಗೊಳ್ಳಿ. ಕೆಲವು ಅಮೈನೋ ಆಸಿಡ್ಗಳು ವೆಜ್ಜಲ್ಲಿ ಇರೋಲ್ಲ, ನಾನ್ ವೆಜ್ಜಲ್ಲಿ ಮಾತ್ರ ಇರುತ್ತೆ. ಇರುವೆಗಳಲ್ಲೋ, ಜಿರ್ಲೆಗಳಲ್ಲೋ, ಮಾಂಸದಲ್ಲೋ, ಮೊಟ್ಟೆನಲ್ಲೋ, ಮೀನಲ್ಲೋ ಎಲ್ಲೋ ಇರುತ್ತೆ. ಒಟ್ಟಲ್ಲಿ ಹಾಲಲ್ಲೋ ಸಾಕಷ್ಟು ತಿನ್ನಬೇಕು, ಬೇಕಾದಷ್ಟನ್ನು. ಯಾಕೆಂದರೆ ಅಮೈನೋ ಆಸಿಡ್ಸ್ ಆರ್ ಲೈಕ್ ಕರೆನ್ಸೀಸ್. ನೋಟು ಖರ್ಚಾದಂಗೆ ಒಂದು ಸರಿ ಖರ್ಚಾಯಿತು ಅಂದರೆ ಮತ್ತೆ ಸಿಗೋದಿಲ್ಲ, ಅದು ಮತ್ತೆ ತಿನ್ನಲೇಬೇಕು ನೀವು. ಸೊ ಯು ಹ್ಯಾವ್ ಟು ಟೇಕ್ ಡೈಲಿ. ಸೊ ಇದಕ್ಕೋಸ್ಕರ ಪ್ರೋಟೀನ್ ನೆಸೆಸಿಟಿ, ವೆಜ್ಜು ನಾನ್ ವೆಜ್ಜು. ಮತ್ತು ಇದರಲ್ಲಿ ಇನ್ನೊಂದು ಪ್ರಶ್ನೆ ಏನೋ ಕೇಳಿದ್ರಿ ನೀವು, ಗಂಡು ಹೆಣ್ಣೊಂದು ಅದನ್ನೇನಾರು ಕೇಳಿದ್ರ? ಪ್ರತಿನಿತ್ಯ ಮೊಟ್ಟೆ. ಓಕೆ, ಇದು ನೋಡಿ, ತಿನ್ಬೋದು, ನೋ ಪ್ರಾಬ್ಲಮ್, ಏನು ತೊಂದರೆ. ವಯಸ್ಸಲ್ಲಿರೋರು, ಒಬ್ಬ ಆರೋಗ್ಯವಾಗಿರುವಂಥ ವ್ಯಕ್ತಿ ಪ್ರತಿನಿತ್ಯ 2 ಮೊಟ್ಟೆಯನ್ನು ತಿನ್ಬೋದು ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ರೆಕಮೆಂಡ್ ಮಾಡಿದೆ. ನಾವು ಅಲ್ಲೊಂದು ಚಾರ್ಟ್ ಹಾಕಿದ್ದೀವಿ. ಈಗ ಅಲ್ಲಿ ನೋಡಿ ಒಂದು ಚಾರ್ಟ್ ಹಾಕಿದ್ದೀವಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮೊಟ್ಟೆ ತಿನ್ನೋರು ಜಪಾನೀಸು. ಸೊ ನೀವೆಲ್ಲ ಜಪಾನ್ ಕಾರೇ ತಗೊಳ್ಳೋದಲ್ವಾ, ಜಪಾನ್ ರೋಬೋಟ ತಗೊಳ್ಳೋದಲ್ವ, ಜಪಾನ್ ಕಾಸ್ಮೆಟಿಕ್ಸೇ ತಗೊಳ್ಳೋದಲ್ವ, ಮತ್ತಾಕೆ? ಹೌದಲ್ವಾ? ಸೊ ಅವ್ರು ನೋಡಿ ಅತಿ ಹೆಚ್ಚು ಮೊಟ್ಟೆ ತಿಂತಾರೆ, 340 ಮೊಟ್ಟೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಅಮೇರಿಕನ್ಸು, ಚೈನೀಸು. ನಾವೆಲ್ಲಿ ಇನ್ನು 100 ಮೊಟ್ಟೆ ತಿಂತಾ ಇದ್ದೀವಿ. ಟಿ ವಿಲಿ ಬರುತ್ತಾ ಇದು ನೀವು ಮಾತಾಡಿದ್ರೆ ನಾನು ನಿಮ್ಮ ಜೊತೆ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅತಿ ಹೆಚ್ಚು ಮೊಟ್ಟೆ ತಿನ್ನುವಂಥ ದೇಶಗಳು ಇನ್ನೂ ನಮಗಿನ್ನ ತುಂಬ ಇದ್ದಾರೆ. ನಾವು ಮೊಟ್ಟೆ ತಿನ್ನೋದ್ರಲ್ಲಿ ತುಂಬ ಇದ್ದೀವಿ.
ಬಟ್ ಮೊಟ್ಟೆ ಉತ್ಪತ್ತಿನಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ ನಾವು. ಬಟ್ ತಿನ್ನೋದು ಕಡಿಮೆ, ಈಗಲೂ 100 ಮೊಟ್ಟೆ ಅಷ್ಟೇ ಇರೋದು ಒಬ್ಬ ಮನುಷ್ಯಂಗೆ 1 ವರ್ಷಕ್ಕೆ. ಹಾಗಾಗಿ ಸರ್ ನಂದು ಕೊನೆ ಪ್ರಶ್ನೆ, ಈಗ ಈ ಫ್ರೋಝನ್ ಚಿಕನ್ ಅಂತ ಎಲ್ಲ ಬರುತ್ತೆ, ಈ ಪ್ರಿಸರ್ವೇಟಿವ್ಸ್ನ ಹಾಕಿ ಫ್ರೋಸ್ ಮಾಡಿರ್ತಾರೆ, ಅದು ದೇಹಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅಂತ? ಹಾಂ, ಓಕೆ. ಈಗ ಮಾಂಸವನ್ನೇ ಆಗಲಿ ಅಥವಾ ಯಾವುದೇ ಆಹಾರ ಪದಾರ್ಥವನ್ನು ಕೂಡಿಟ್ಟಿಡೋಕ್ಕೆ ಅಂದರೆ ಪ್ರಿಸರ್ವ್ ಮಾಡಲಿಕ್ಕೆ ಚಿಲ್ಲಿಂಗು ಮತ್ತು ಫ್ರೀಸಿಂಗು 2 ಟೆಕ್ನಾಲಜಿಗಳು. ಅರ್ಥ ಆಯ್ತಲ್ಲ? ನಮ್ಮ ಚಿಲ್ಲಿಂಗ್ ಅಂದರೆ ಒಂದು 5 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರ್ತದೆ. ಫ್ರೋಝನ್ ಅಂದರೆ ಇನ್ನೂ -20 -40 ಹಂಗೆಲ್ಲ ಹೋಗುತ್ತೆ, ಬ್ಲಾಸ್ಟ್ ಫ್ರೀಸಿಂಗು ಆ ಥರ ಎಲ್ಲ. ಆ ಟೆಂಪ್ರೇಚರಲ್ಲಿ ಆಹಾರ ಪದಾರ್ಥವನ್ನು ಇಟ್ಟಾಗ ಅದರಿಂದ ಹೊರಗಿನ ವಾತಾವರಣಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಚೇಂಜ್ ಇರಲ್ಲ, ಫುಲ್ ಬ್ಲ್ಯಾಕ್ ಆಗಿರ್ತದೆ. ಸೊ ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತೀರೋ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಮತ್ತು ಆ ಟೆಂಪ್ರೇಚರಲ್ಲಿ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಇರಲ್ಲ. ಯಾವುದೇ ಆಹಾರ ಪದಾರ್ಥ ಕೆಡಬೇಕಾದ್ರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅದನ್ನು ಅಟ್ಯಾಕ್ ಮಾಡಬೇಕು, ಅದನ್ನು ತಿನ್ನಬೇಕು, ಆಗ ಅದು ಕೆಟ್ಟೋಗೋದು. ಸೊ ಆ ಬ್ಯಾಕ್ಟೀರಿಯಾ ವೈರಸ್ಗಳು ಆ ಟೆಂಪ್ರೇಚರ್ಗಳು 0 ಡಿಗ್ರಿಯಿಂದ ಕೆಳಗಡೆ ಬೆಳೆಯಲ್ಲ, ಎಲ್ಲ ಫ್ರೀಸ್ ಆಗಿರ್ತದೆ. ಮತ್ತು ನಾರ್ಮಲ್ ಟೆಂಪ್ರೇಚರ್ ತಂದಾಗ ಎಲ್ಲ ಓಪನ್ ಆಗುತ್ತೆ. ಈಗ ಅದರಲ್ಲಿ ಡೆಫಿನೆಟ್ಟಾಗಿ ನೀವು ಹೇಳ್ತಾ ಇರುವಂಥದ್ದು ಟೇಸ್ಟ್ ಸ್ವಲ್ಪ ಡಿಫರ್ ಆಗುತ್ತೆ. ಕೋಲ್ಡ್ ಸ್ಟೋರೇಜ್ ಟೇಸ್ಟೇ ಡಿಫರು, ಫ್ರೆಶ್ ಆಗಿ ಬರುವಂಥ ಟೇಸ್ಟೇ ಡಿಫರು. ಬಟ್ ಸೇಫ್ಟಿ ವೈಸ್ ಏನೂ ತೊಂದರೆ ಇರೋದಿಲ್ಲ. ದೇರ್ ಆರ್ ಸಮ್ ಅಪ್ರೂವ್ಡ್ ಕೆಮಿಕಲ್ಸ್. ಫುಡ್ ಸೇಫ್ಟಿ ಅಥಾರಿಟಿಯಿಂದ ಕೆಲವು ನೈಟ್ರೇಟ್ಸು ಆ ಥರದ ಕೆಮಿಕಲ್ಸನ್ನು ಕೆಲವು ಪದಾರ್ಥಗಳು ಅಪ್ರೂವ್ ಆಗಿರುವಂಥದ್ದಿದೆ. ಅವನ್ನ ಇಷ್ಟೇ ಹಾಕಬೇಕು, ಅದ್ರ ಮೇಲೆ ಹಾಕಬಾರ್ದು ಅಂತಿದೆ. ಪರ್ಮಿಟೆಡ್ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಆ ಲೆವೆಲಲ್ಲೇ ಅವನ್ನ ರಿಜಿಸ್ಟರ್ಡ್ ಕಂಪ್ನಿಗಳಾದರೆ, ಮಾನ್ಯತೆ ಪಡೆದಿರುವಂಥ ಕಂಪನಿಗಳಾದರೆ ಆ ಮಟ್ಟದಲ್ಲೇ ಉಪಯೋಗಿಸ್ತಾರೆ. ಈಗ ರೋಡ್ ಸೈಡಲ್ಲಿ ಏನು ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಈಗ ನಾವೇ ಮೀನು ತಗೊಳಕ್ಕೆ ಹೋಗ್ತೀವಿ, ಕೈಗಾಡಿಯಲ್ಲಿ ಇಟ್ಟಿರ್ತಾನೆ, ಮೇಲೆ ಅಮೋನಿಯಾ ಸೊಲ್ಯೂಷನ್ ಹಿಂಗೆ ಆಗ್ತಾ ಇರ್ತಾನೆ. ಸೊ ಅವನ ಹತ್ರ ಯಾವ ರೂಲ್ಸ್ ಇರೋದಿಲ್ಲ. ಬಟ್ ಮಾನ್ಯತೆ ಪಡೆದಿರುವಂಥ ಕಂಪನಿ ಅದರ ಸರ್ಕಾರದ ವತಿಯಿಂದ ಮಾಡಿದ್ರು ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತಾರೆ, ಕ್ಲೀನಾಗಿ ಇಟ್ಟಿರ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಸೇಫ್ಟಿ, ದಯವಿಟ್ಟು ಅದನ್ನು ಹ್ಯೂಮನ್ ಡಾಕ್ಟರ್ಸನ್ನು ಕೇಳಿ. ನಮ್ಮ ಕಡೆಯಿಂದ ನಾವು ಅವ್ರು ಅಪ್ರೂವ್ ಮಾಡಿರೋದನ್ನು ಮಾತ್ರ ಉಪಯೋಗಿಸ್ತೀವಿ. ಅದನ್ನು ಅಪ್ರೂವ್ ಮಾಡೋರು ಅವರೇ. ಫುಡ್ ಹೈಜೀನು ಮತ್ತು ಪಬ್ಲಿಕ್ ಹೈಜೀನ್ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ, ಅವರೇ ಅಪ್ರೂವ್ ಮಾಡೋದು. ಆ ಕಮಿಟಿನ ಫುಡ್ ಸೇಫ್ಟಿ ಅಥಾರಿಟಿಲೆಲ್ಲ ಅವರೇ ಜಾಸ್ತಿ ಇರೋದು. ಹಾಗಾಗಿ ಬಟ್ ಬೈ ಆ್ಯಂಡ್ ಲಾರ್ಜ್ 99% ಸೇಫ್ ಇರ್ತವೆ ಮೇಡಮ್. ಇಲ್ಲದೇ ಇರೋದನ್ನ ಯಾರು ಯೂಸ್ ಮಾಡಲ್ಲ. ಯಾಕಂದರೆ ಈಗೆಲ್ಲ ವರ್ಲ್ಡ್ ವೈಡ್ ಅಮೇರಿಕಾದಲ್ಲಿ ಏನು ಯೂಸ್ ಮಾಡ್ತಾನೆ ಅದನ್ನೇ ಇಲ್ಲಿ ಯೂಸ್ ಮಾಡೋದು. ಆಮೇಲೆ ಇಲ್ಲದೇ ಇರೋದನ್ನು ಯೂಸ್ ಮಾಡೋಕ್ಕಾಗಲ್ಲ. ಮಾರ್ಕೆಟಿನಲ್ಲಿ ಅಪ್ರೂವ್ಡು ಲೈಸೆನ್ಸ್ ಆಗಿರೋದನ್ನು ಮಾತ್ರ ಉಪಯೋಗಿಸೋದು. ಆಗದೇ ಇರೋದನ್ನು ಉಪಯೋಗಿಸೋರು ಇದ್ದಾರೆ, ಬಟ್ ಯಾರೋ ಕೆಲವರು ಅದು. ಹಾಗೆ ನಾನು ಹೇಳಿದೆ ಎಲ್ಲ ರೋಡ್ ಸೈಡಲ್ಲಿ ನಾನ್ ಡಿಸ್ಕ್ರಿಪ್ಟಿವ್, ಅವ್ರಿಗೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಸೊ ಕನ್ಸ್ಯೂಮರ್ಸು, ತಿನ್ನುವಂಥವ್ರು ಎಚ್ಚರಿಕೆಯಿಂದ ಇರಬೇಕು. ಎಲ್ಲಿ ಸೇಫ್ಟಿ ಇದೆ, ಎಲ್ಲಿ ಕ್ಲೀನಾಗಿ ಪ್ರೊಡಕ್ಷನ್ ಮಾಡ್ತಾರೆ, ಯಾವುದು ಚೆನ್ನಾಗಿದೆ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಆ ಥರದನ್ನ ಅವೇರ್ನೆಸ್ ಕೊಡಲಿಕ್ಕೆ ನಾವು ಸ್ಟಾಲ್ಗಳನ್ನು ಮಾಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.